ಮಾದಿಗ ಮೀಸಲಾತಿ ಹೋರಾಟ ರಾಜ್ಯ ಸಮಿತಿ ವತಿಯಿಂದ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ವರ್ಗೀಕರಣ ಜಾರಿಗಾಗಿ ವಿಳಂಬ ಧೋರಣೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೀತಾ ಇದೆ. ಸೂಪರ್ ಆಯ್ತು. ಹೌದು, ಬಹಳಷ್ಟು ಸಮಾಜ ಸೇವಕರು, ಗಣ್ಯ ವ್ಯಕ್ತಿಗಳು ಎಲ್ಲರೂ ಬಂದು ತಮಗೆ ಬೆಂಬಲ ಕೊಟ್ಟಿದ್ದಾರೆ. ಹೇಳಿ ಸರ್. ಈಗಾಗಲೇ ಬೆಂಬಲ ಕೊಟ್ಟಂತ ಎಲ್ಲ ನನ್ನ ಸಮುದಾಯದ ವಲಯ ಮತ್ತು ಮಾದಿಗ ಸಮುದಾಯದ ಬಂಧುಗಳಿಗೆ ನಾನು ಮೊಟ್ಟ ಮೊದಲನಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸಾಮಾಜಿಕ ನ್ಯಾಯ ಎಲ್ಲರೂ ಸಿಗಬೇಕಂತೇಳಿ ಎಲ್ಲರದ್ದು ಆಶೆ ಒಂದಾಗಿದೆ. ಇವತ್ತು ನಾವೆಲ್ಲರೂ ಕೂಡ ಒಳ ಮೀಸಲಾತಿಗಾಗಿ SC ವರ್ಗೀಕರಣ ಜಾರಿ ಆಗಬೇಕು, ಸುದೀರ್ಘ 30 ವರ್ಷದಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡದೆ ಕಾಲಹರಣ ಮಾಡೋದು, ಮಲ್ತಾಯಿದಾರನ್ನು ತೋರಿಸೋದು ಮತ್ತು ಒಂದು ಕಡೆಗೆ ಟೈಮ್ ಪಾಸ್ ಮಾಡ್ತಿರುವಂತ ಸರ್ಕಾರ, ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೆ ಒಂದು ಸರ್ಕಾರ. ಹಾಗಾಗಿ ಈ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತೇವೆ ವಲಯ ಮತ್ತು ಮಾದಿಗರು ಒಂದಾಗಿ. ಹಾಗಾಗಿ ಇವತ್ತು ನಮ್ಮ ಡಾಕ್ಟರ್ ರೇಟ್ ಪದವಿಯನ್ನು ಪಡೆದಿರುವಂತ ಏಷಿಯನ್ ಯೂನಿವರ್ಸಿಟಿ ಕಲ್ಚರ್ ಅವರ ವತಿಯಿಂದ ಅಮೆರಿಕ ಆ ಒಂದು ಸಂಸ್ಥೆಯಿಂದ ನಮ್ಮ ಸಮುದಾಯದ ನಾಯಕರುಗಳಿಗೆ ಅಣ್ಣ ರಾಮಣ್ಣವರಿಗೆ ಗೌರವ ರೇಟ್ ಅಂದ್ರೆ ಒಂದು ಉನ್ನತವಾದಂತ ಪದವಿ, ಅಂದ್ರೆ ಪದವಿ ಅಂತಂದ್ರೆ ಒಂದು ಈ ಯಾರಿಗೂ ಸಿಗಲ್ಲ ಅಂತ ಪದವಿಗಳು. ಡಾಕ್ಟರ್ ರೇಟ್ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ, ಅದು ಬಹಳ ಈ ಸಮಾಜ ಸೇವೆ ಮಾಡಿರ್ಬೇಕು, ಸಮಾಜದಲ್ಲಿ ಗುರುತಿಸ್ಕೊಂಡಿರ್ಬೇಕು ಮತ್ತು ಎಲ್ಲರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿರ್ಬೇಕು ಆ ವ್ಯಕ್ತಿ. ಅಂತ ವ್ಯಕ್ತಿನ ಗುರುತಿಸಿ ಇವತ್ತು ಅಮೆರಿಕ ಏನು ಸಂಸ್ಥೆಯಿಂದ ಕೊಟ್ಟಿದ್ದಾರೆ. ಬಹಳ ಆ ಸಂಸ್ಥೆಗೂ ಧನ್ಯವಾದಗಳು ಹೇಳ್ತೀವಿ. ನಮ್ಮ ಅದೇ ರೀತಿ ನಮ್ಮ ಅಣ್ಣವರಿಗೂ ಕೂಡ ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ರಾಜ್ಯ ಸಮಿತಿ ವತಿಯಿಂದ ನಾವು ಇವತ್ತು ಅವರಿಗೆ ಕರೆಸಿ ಸನ್ಮಾನ ಕಾರ್ಯಕ್ರಮ ಎಲ್ಲರ ಸಮ್ಮುಖದಲ್ಲಿ ಮಾಡ್ಬೇಕಂತ ತೀರ್ಮಾನ ಆಗಿತ್ತು. ಅದ್ರ ಪ್ರಕಾರ ಇವತ್ತು ನಮ್ಮ ಎಲ್ಲ ರಾಜ್ಯ ಸಮಿತಿ ವತಿಯಿಂದ ನಾವು ಇವತ್ತು ಅವ್ರಿಗೆ ಸನ್ಮಾನ ಮಾಡಿ ಗೌರವಿಸಿದ್ವಿ. ಇದು ನಮ್ಮ ಸಮಾಜದ ಕಳಕಳೆ, ನಮಗಿರುವಂತ ಬದ್ಧತೆ. ಹಾಗಾಗಿ ನಮ್ಮ ಸಮಾಜಕ್ಕೆ ಯಾರೇ ಇರಲಿ ಸಮಾಜ ಸೇವೆ ಮಾಡಿರುವಂತ ವ್ಯಕ್ತಿಗಳು, ಅಂತ ವ್ಯಕ್ತಿಗಳು ಗುರುತಿಸಿ ಅವರಿಗೆ ಗೌರವ ಸಲ್ಲಿಸೋದು ಸಮಾಜದ ಧರ್ಮ, ಕರ್ತವ್ಯ ಆಗಿರುತ್ತದೆ. ಹಾಗಾಗಿ ಇವತ್ತು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯಿಂದ ಇವತ್ತು 5ನೇ ದಿನ ಕಾಲಿಡ್ತಾ ಇದ್ದೀವಿ ನಾವು ಈ ಹೋರಾಟ. ಆದ್ರೂ ಅಧಿಕಾರಿಗಳು, ಯಾವುದೇ ಕ್ಯಾಬಿನೆಟ್ ಮಂತ್ರಿಗಳು ಇಲ್ಲಿವರೆಗೂ ಬಂದಿಲ್ಲ. ನಾವು ತೀವ್ರವಾಗಿ ಈ ಒಂದು ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದೀವಿ. ಈಗಾಗಲೇ ನಾವು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಸಮಾಜ ಕಲ್ಯಾಣ ಮಂತ್ರಿಗಳು ಮಾದೇವಪ್ಪನವರು ಬೇರೆ ಕಡೆ ಬರಬೇಕು ಅಂತ ಹೇಳಿದ್ದೀನಿ. ಬರದೇ ಇದ್ರೆ ಅವರ ರಾತ್ರಿ ಅಥವಾ ಬೆಳಗ್ಗೆ ಎಲ್ಲಾದ್ರೂ ಅವ್ರ ಮನೆಗೆ ನುಗ್ಗಿ ನಮ್ಮ ಹೋರಾಟದ ಶಕ್ತಿಯನ್ನಂತ ತೋರಿಸಲಿಕ್ಕೆ ನಾವು ಮುಂದಾಗ್ತಾ ಇದೀವಿ. ಈಗಾಗಲೇ ಸೆಷನ್ ನಡೀತಾ ಇದೆ, ಬಡ್ಜೆಟ್ ಸೆಷನ್ ನಲ್ಲಿ ನಮ್ಮ ಹೋರಾಟಗಾರರು 6 ಜನರನ್ನು ಬಂಧಿಸಿದ್ದಾರೆ. ಒಳ ಮೀಸಲಾತಿ ಜಾರಿ ಯಾಕೆ ಮಾಡಿಲ್ಲ ಅಂತ ಕೇಳಿದ ಪ್ರಶ್ನೆಗೆ ಇದು ಗುಂಡಾ ರಾಜ್ಯ ಸರ್ಕಾರ, ಗುಂಡಾಗಿರಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅವ್ರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಗುಂಡಾ ರಾಜ್ಯ ನಡೆಸ್ತಾ ಇದ್ದಾರೆ ವಿಧಾನಸೌಧದಲ್ಲಿ. ಇದು ಬಹಳ ದಿನ ನಡೆಯುವ ಸಮಯ, ಇದು ಬಹಳ ದಿನ ಇದು ನಿಮ್ಮ ಅನ್ಸ್ಕೊಂಡಿರ್ಬೋದು. ನೀವು ಓಟಾಗಿ ಗೆದ್ದಿದೀವಿ, ನಮ್ದು ರಾಜಾದೇಶವಾಗಿ 135 ಸ್ಥಾನಗಳು ಬಂದಿದೆ, ನಮ್ಗೆ ಯಾರು ಟಚ್ ಮಾಡಲ್ಲ ಅಂತ ಹೇಳಿ ನಿಮ್ಮ ಕಾಲ ಕೂಡು ಬಂದಿದೆ. ಆದಷ್ಟು ಬೇಗನೆ ನಿಮ್ಮ ಸರ್ಕಾರ ಬಿದ್ದು ಹೋಗ್ತದೆ. ನೋಡ್ತಾ ಇದ್ದಾರೆ ಜನ, ಗೊತ್ತಾಗ್ತಾ ಇದೆ. ಇವತ್ತು ಅಂಗನವಾಡಿ ಕಾರ್ಯಕರ್ತರು ಸಾವಿರಾರು ಜನ ರೋಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಈ ವೇದಿಕೆ ಇಲ್ದೇನೆ ಪಾಪ ನೆರಳಿಗೆ ಸಾಯ್ತಾ ಇದ್ದಾರೆ. ನಿಮ್ಗೆ ಕರುಣೆ ಇಲ್ವಾ? ಏನಾದ್ರೂ ಕಿಚ್ಚತ್ತು ಒಂದು ಸಮಾಜದ ಕಳಕಳಿ ಇಲ್ವಾ? ಯಾಕೆ ಈ ರೀತಿ ನಡೆಸ್ಕೊಳ್ತಾ ಇದ್ರಿ ಸಿದ್ದರಾಮಯ್ಯ ಅವರೇ? ನಿಮಗೆ ಉಳಿಗಾಲ ಇಲ್ಲ ಮುಂದಿನ ದಿನಗಳಲ್ಲಿ. ಹಾಗಾಗಿ ಮಾದಿಗ ದಂಡೋರ ತೀವ್ರವಾಗಿ ಎಚ್ಚರಿಸ್ತದೆ. ಒಳ ಮೀಸಲಾತಿ ಕೂಡ ಜಾರಿ ಮಾಡಬೇಕು. ಒಳ ಮೀಸಲಾತಿ ಜಾರಿ ಆಗುವವರೆಗೂ 100 ದಿನಗಳಾದ್ರೂ ಕೂಡ ಈ ಟೆಂಟ್ ಹೀಗೆ ಮುಂದುವರಿಸಿ ಧರಣಿ ಸತ್ಯಾಗ್ರಹದಲ್ಲಿ ನಮ್ಮ ಪ್ರಾಣ ಕಳೆದ್ರೂ ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ನಾವು ಸದಾ ಸಿದ್ಧವಾಗಿ ನಿಂತ್ಕೊಂಡಿದ್ದೀವಿ. ನೋಡಿ, ನಮ್ಮ ಸಮುದಾಯಕ್ಕೆ ಹೇಳೋದು ಒಂದು, ಅವ್ರು ಮಾಡೋದು ಒಂದು. ಎಷ್ಟೇ 1000 ಕೋಟಿ ಕೊಟ್ಟರು ಕೂಡ
ಅದು ಗ್ಯಾರಂಟಿಗಳು ಬಳಸ್ಕೊಳ್ಳಕ್ಕೆ ಅದು ಮೀಸಲಿಟ್ಟಿರುವ ಹಣ, ಅವ್ರದ್ದೇ ಆದಂತ ಮೀಸಲಾತಿ ಇಟ್ಟಿರುವಂತ ಹಣವನ್ನು ಕಳ್ಳತನದಿಂದ ದೋಚ್ಕೊಳ್ಳುವ ತಿನ್ನುವಂತ ನೈತಿಕತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ಕಾಂಗ್ರೆಸ್ ಸರ್ಕಾರ ದಲಿತರು ಉದ್ಧಾರ ಆಗಬಾರ್ದು, ಅವರು ಬೇಳೆ ಬೇಯಿಸ್ಕೊಳ್ಳಕ್ಕೆ ಅವ್ರದೇ ಆದಂತಹ ರಾಷ್ಟ್ರೀಯ ಪಕ್ಷಕ್ಕೆ ಇಲ್ಲಿಂದನೇ ಹಣವನ್ನು ಕಳಿಸಿ ಬೇರೆ ಬೇರೆ ಸನ್ಮಾನ ಮಾಡಿದ್ದಾರೆ, ಡಾಕ್ಟರೇಟ್ ಪದವಿ ಬಹಳ ಸಂತೋಷ ಪಟ್ಟಿದ್ದಾರೆ ಎಲ್ಲರೂ. ಅದ್ರ ಬಗ್ಗೆ ತಾವು ಹೇಳಿ ಸರ್. ಎಲ್ರಿಗೂ ಕೂಡ ಭೀಮನ ಮನೆಗಳನ್ನ ಸಲ್ಲಿಸ್ತಾ, ಇವತ್ತಿನ ದಿವಸ ನಮ್ಮ ನರಸಪ್ಪಣ್ಣವರು ದಂಡೋರದ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಸಿದ್ದಣ್ಣ ಆದಿಜಾಂಬವ ಸಂಘದ ಮುಖಂಡರು, ಕಾರ್ಯದರ್ಶಿ ನಮ್ಮ ರಮೇಶ್ ಅಣ್ಣವರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈ ಗುಂಪಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮುಖಂಡರುಗಳು ಕೂಡ ನಮ್ಮ ಸಮುದಾಯದ ಎಲ್ಲ ಅಣ್ಣ ತಮ್ಮಂದಿರು ನನಗೆ ಒಂದು ಪುಟ್ಟ ಡಾಕ್ಟರೇಟ್ ಪದವಿಯನ್ನ ಬಂದಿರೋದಕ್ಕೋಸ್ಕರ ಒಂದು ಸನ್ಮಾನವನ್ನ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಾನೊಂದು ಹೇಳಕ್ ಇಷ್ಟಪಡ್ತೀನಿ, ಸಮಾಜವನ್ನ ನಾವು ಸಮಾಜ ನಮ್ಮನ್ನು ಗುರುತಿಸದೆ ಅನ್ನೋದಕ್ಕೆ ಒಂದು ಪುಟ್ಟ ಉದಾಹರಣೆ. ಯಾವತ್ತೂ ಕೂಡ ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡ, ಮೂಲಭೂತ ವಂಚಿತರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು. ಆ ಕೈಲಾದಷ್ಟು ಸಹಾಯ ಮಾಡಿದಾಗ ಮಾತ್ರ ಸಮಾಜ ಸೇವೆ ಅಂತ ಅನ್ಸ್ಕೊಳಕ್ಕೆ ಅದು ಅರ್ಥಪೂರ್ಣವಾಗಿರುತ್ತದೆ. ಅದರಲ್ಲಿ ಇಡೀ ಈ ಪ್ರಶಸ್ತಿಯನ್ನ ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಕ್ಕೆ ಅರ್ಪಿಸ್ತಾ, ಈ ನಮ್ಮ ರಾಜ್ಯದ ಮನ್ನಕೃಷ್ಣ ಮಾದಗಣ್ಣ ಅಂತ ಮುಖಂಡರು, ನಮ್ಮ ನರಸಪ್ಪಣ್ಣವ್ರ ಮುಖಂಡರು, ಸಿದ್ದಣ್ಣ ಅವ್ರ ಮುಖಂಡರು, ನಮ್ಮ ಪಿ ಮೂರ್ತಣ್ಣ ಹೋರಾಟಗಾರರು, ಅವರ ಕಾರ್ಯಕರ್ತರಿಗೆ ಅವರ ಪಾದಗಳಿಗೆ ಅರ್ಪಿಸಿ ನಾನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ಸಮುದಾಯದ, ಶೋಷಿತ ಸಮುದಾಯದ ಒಳ್ಳೆ ಕೆಲಸಗಳನ್ನ ಮಾಡಿ ಅವರ ಕಷ್ಟ ಕಾರ್ಪಣ್ಯಗಳ ನನ್ನ ಸಮಯವನ್ನು ಕೂಡ ಅವರಿಗೆ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೀತದೆ. ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. 5 ದಿವಸದಿಂದ ನಿರಂತರವಾಗಿ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು, ಹೋರಾಟಗಾರರು, ತಾವು ಹಿರಿಯರು ಎಲ್ಲರೂ ಬಂದು ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಹೇಳಿ ಸರ್, ಏನು ಅನಿಸ್ತಾ ಇದೆ? ನಿಜವಾಗ್ಲೂ ಇವತ್ತು 30 ವರ್ಷದ ಹೋರಾಟಕ್ಕೆ ಏನೋ ಒಂದು ತಾರ್ಕಿಕ ಕಾಣದಂತ ಅನಿಸ್ತಾ ಇದೆ. ಯಾಕಂದ್ರೆ ಹೊಲ ಮಾದಿಗೆ ಬಂದಿಗಳು ಇವತ್ತೆಲ್ಲರೂ ಬಂದು ಏನು ಬೆಂಬಲ ಸೂಚಿಸಿದ್ರ, ಇವತ್ತು ನಿಜವಾಗ್ಲೂ ನಾವೆಲ್ಲ ಸೋದರ ಒಂದಾಗಿ ಹೋರಾಟ ಮಾಡ್ತೀವಿ ಅಂತ ನನಗನ್ನಿಸ್ತಾ ಇದೆ. ಆದರೆ ಈ ಬಂಡೆ ಸರ್ಕಾರ, ಈ ಸಿದ್ದರಾಮಯ್ಯ ಸರ್ಕಾರ ಬೇಗನೆ ಎಚ್ಚೆತ್ತುಕೊಂಡು ಅವ್ರು ಕೊಟ್ಟ ಮಾತಿನಂತೆ 2 ತಿಂಗಳ ಗಡುವು ಕೇಳಿದರು. ಆಕ್ಚುಲಿ ಆದರೆ ಏಕ ಸದಸ್ಯತ್ವ ಆಯೋಗ ಏನು ಅವಶ್ಯಕತೆ ಇದ್ದಿಲ್ಲ. ಆದರೂ ಕೂಡ ನಾಮಕೆ ವಾಸ್ತೆ ನಾಗಮೋಹನ್ ದಾಸ್ ಒಂದು ಆಯೋಗ ಮಾಡಿದಾರ.